ಕರ್ನಾಟಕದಲ್ಲಿ ಗ್ರೇಟೆಸ್ಟ್ ವಿಲನ್ಸ್ ಅಂತ ನೆನಪಾಗೋದು ವಜ್ರಮುನಿಯವರು ಮತ್ತು ಸುಧೀರ್ ಸರ್. ಸೊ ಇವಾಗ ನಾನು ಎಲ್ಲಿದ್ದೀನಪ್ಪ ಅಂದರೆ ಸುಧೀರ್ ಅವರ ಧರ್ಮಪತ್ನಿ ಆದಂಥ ಮತ್ತು ನಮ್ಮ ಗ್ರೇಟೆಸ್ಟ್ ಡೈರೆಕ್ಟರ್ ತರುಣ್ ಸುಧೀರ್ ಅವರ ತಾಯಿ ಆದಂಥ ಮಾಲತಿ ಮೇಡಮ್ ಅವ್ರ ಜೊತೆ ನಾವಿದ್ದೀವಿ. ಮೇಡಮ್ ನಮಸ್ತೆ, ಖುಷಿ ಆಗ್ತಾ ಇದೆ. ನಮಸ್ತೆ. ಈಗ ನಮ್ಮ ಕರ್ನಾಟಕದಲ್ಲಿ ಸುಧೀರ್ ಸರ್ ಸಿನಿಮಾದಲ್ಲಿ ಎಂಟ್ರಿ ಆದ ತಕ್ಷಣವೇ ಒಂಥರ ಆ ವಿಲನ್ ಲುಕ್ಕು ಅದಕ್ಕೆಲ್ಲ ಸಿಕ್ಕಾಪಟ್ಟೆ ಎದುರ್ಕೋತಾ ಇದ್ರು ಜನ. ಬಟ್ ನೀವು ಅವರು ಧರ್ಮಪತ್ನಿಯಾಗಿ ಅವ್ರನ್ನ ನೋಡಿದಾಗ ಭಯ ಜಾಸ್ತಿ ಆಗ್ತಾಯಿತ್ತಾ ಅಥವಾ ಯಾವ ರೀತಿ ಇರ್ತಾ ಇದ್ರು? ಫಸ್ಟ್ ಟೈಮು ಕಲ್ಪನಾ ಟ್ರೂಪಲ್ಲಿ ಅವರನ್ನು ನೋಡಿದಾಗ ನನಗೆ ಇವರಿಷ್ಟು ದೊಡ್ಡ ಪರ್ಸ್ನಾಲಿಟಿ ಫಿಗರ್ ಇದೆ, ನಾವು ಅವ್ರು ಏನು ಅಂತಲೇ ನಾನು ಯೋಚನೆ ಮಾಡಿಲ್ಲ. ನನಗೆ ಒಳ್ಳೆ ಪಾತ್ರ ಮಾಡಬೇಕು, ನಾನು ಒಳ್ಳೆ ಹೆಸರು ತೊಗೋಬೇಕು ಅಂತಿದ್ದು. ಅವರು ಕಲ್ಪನಾಜಿಯವ್ರ ಹತ್ರ ಪ್ರಪೋಸ್ ಮಾಡಾದಮೇಲೆ ನಾನು ಮದುವೆ ಮಾಡ್ಕೊಳ್ತೀನಿ ಒಪ್ಪಿದ್ದು. ಆಮೇಲೆ ಲವ್, ಮದುವೆ ಆದಮೇಲೆ ಅಲ್ಲ ಮದುವೆಗಿಂತ ಮುಂಚೆ ಒಂದು 2 ತಿಂಗಳೇನೋ ಲವ್ ಮಾಡೋದು. ಅಂದರೆ ಜೊತೇಲಿ ಹೋಗ್ತಾ ಇದೆಯಾ, ಹಂಗೆ ಹೋಗು ಹಿಂಗೆ ಹೋಗು, ಕಾರಲ್ಲಿ ಲೇಡೀಸ್ ಎಲ್ಲ ಒಟ್ಟಿಗೆ ಹೋಗ್ತೀವಲ್ಲ, ಕೇರ್ ತೊಗೊಳ್ತಾ ಇದ್ರು, ಟೇಕ್ ಕೇರ್ ಆಗಿದ್ರು. ಆಮೇಲೆ 2-3 ತಿಂಗಳಾದ್ಮೇಲೆ ಮದುವೆನೇ ಆಗೋಯ್ತು. ಓಕೆ, ಫಸ್ಟ್ ನೋಡಿದಾಗ ಭಯ ಅನ್ನಿಸ್ತಾ, ಯಾಕೆಂದ್ರೆ ಅವ್ರು ಪ್ರಪೋಸ್ ಮಾಡಿದಾಗ ನಿಮ್ಗೆ ಎಲ್ಲೋ ಒಂದು ಕಡೆ, ಯಾಕೆಂದ್ರೆ ಅವ್ರನ್ನ ವಿಲನ್ ಆಗಿ ನೋಡಿರ್ತೀವಿ ತೆರೆ ಮೇಲೆ. ಸೊ ಈ ಮನುಷ್ಯ ಹೆಂಗಪ್ಪ ಅಂತ ಆ ಥರ ಅವಾಗ ಇನ್ನೂ ವಿಲನ್ ಆಗಿರಲಿಲ್ಲ ಅವರು. ಓಕೆ, ಅವರು ರಂಗಭೂಮಿಯಲ್ಲಿ ಮಾತ್ರ ವಿಲನು. ಸಿನಿಮಾ ಒಂದು 2-3 ಪಿಕ್ಚರ್ ಮಾಡಿದ್ರಂತೆ, ಅದೇನೋ ಫ್ಲಾಪ್ ಆಗಿತ್ತು. ಇದು ಮಾಯಾ ಮನುಷ್ಯ ಮತ್ತು ಯಾವುದ್ಯಾವುದೋ ಮಾಡಿದ್ರದು, ಅದೇನು ಅಷ್ಟು ಕ್ಲಿಕ್ ಆಗಿರಲಿಲ್ಲ. ಸೊ ನಾಟಕದಲ್ಲಿ ಕ್ಲಿಕ್ ಆಗಿತ್ತು. ಅವರು ಕಲ್ಪನಾಜಿಯವ್ರ ಜೊತೇಲಿ ಮನೆ ಮಗಳು ನಾಟಕದಲ್ಲಿ ಪಶುಪತಿ ಮಾಡ್ತಿದ್ರು, ತುಂಬ ಸೂಪರ್ ಹಿಟ್ ಆಗಿತ್ತು. ನಮಗೆ ಖುಷಿ ಅವ್ರ ಪಾತ್ರ ನೋಡೋಕ್ಕೆ, ಅವ್ರ ಡೈಲಾಗ್ ಎಲ್ಲ ಹೇಳೋದಕ್ಕೆ ಅಂತ. ಆದರೆ ಇವ್ರ ಜೀವನದಲ್ಲಿ ನನಗೆ ಬರ್ತಾರಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಮೇಡಮ್, ಈಗ ಅವರಲ್ಲಿ ಬೆಸ್ಟು, ಈಗ ಅವ್ರು ಅಭಿನಯಿಸಿದ ಸಿನಿಮಾಗಳಲ್ಲಿ ಬೆಸ್ಟ್ ಸಿನಿಮಾ ಅಂತ ಅಂದರೆ ಅವ್ರಿಗೆ ಈ ಸಿನಿಮಾದಲ್ಲಿ ನನಗೆ ಇಂಥ ನಟರ ಜೊತೆ ಅಭಿನಯಿಸಿದ್ದು ತುಂಬ ಖುಷಿ ಆಯಿತು, ಆ ಥರದ್ದು ನಿಮ್ಮ ಜೊತೆ ಹೇಳ್ಕೊಂಡಿದ್ದುಂಟಾ? ಇಲ್ಲ, ಅವರಿಗೆ ವಿಷ್ಣುವರ್ಧನ್ ಅದು ದೋರಾಸ್ತೆ ಪಿಕ್ಚರು, ಅದನ್ನು ಕನ್ನಡದಲ್ಲಿ ತೆಗೆದ್ರು. ಅದರಲ್ಲಿ ಒಂದು ಕ್ಯಾರೆಕ್ಟರ್ ಇವ್ರು ಮಾಡಿದ್ರು, ಅದು ಅವರಿಗೆ ಭಾರಿ ಇಷ್ಟ ಆಗಿತ್ತು. ಓಕೆ ಮೇಡಮ್, ಇವಾಗ ನಿಮಗೆ ಗೊತ್ತಿರ್ಬೋದು, ನಿಮ್ಮ ಮಗನೇ ದೊಡ್ಡ ಲೆಜೆಂಡ್ ಡೈರೆಕ್ಟರು. ಸೊ ಅವರು ಸಿನಿಮಾಗಳಲ್ಲಿ ಎಷ್ಟೋ ನೀವು ಅಭಿನಯಿಸ್ಬೋದು, ನೀವೇನಾದರೂ ಪಾತ್ರ ಕೊಡಿ ಅಂತ ಕೇಳಿದ್ರೆ? ನಾನು ಕೇಳೋದಿಲ್ಲ, ಅವ್ರು ಕೊಡೋದಿಲ್ಲ. ಒಂದು ಪಿಕ್ಚರಲ್ಲಿ ಕೊಟ್ಟಿದ್ದ ಜಡ್ಜ್ ಪಾರ್ಟ್ ಮಾಡೋದಕ್ಕೆ. ಆ ಜಡ್ಜ್ ಪಾರ್ಟ್ ಮಾಡಿ ಆದಮೇಲೆ ಒಂದೇ ಟೇಕ್ ಎಲ್ಲ ನಮ್ಮದೆಲ್ಲ. ಸೊ ಪಾರ್ಟ್ ಮಾಡಾದಮೇಲೆ ಸಾಯಂಕಾಲ ನಮ್ಮ ಅಮ್ಮನಿಗೆ ಪೇಮೆಂಟ್ ಕೊಟ್ಟು ಕಳಿಸಿ ಅಂತ ಪೇಮೆಂಟು ಕೊಟ್ಟರು. ಆವಾಗಿಂದ ನಾನು ಅವ್ರ ಸುದ್ದಿಗೆ ಹೋಗಲ್ಲ. ಅವರಾಗಿ ಕರೆದ್ರೆ ಹೋಗಿ ಪಾರ್ಟ್ ಮಾಡ್ತೀನಿ. ಅಂದರೆ ಅವರೇ ಕರೀತಾರೆ ಅಥವಾ ಅವ್ರ ಟೀಮಲ್ಲಿ ಯಾರು ಕೊಟ್ಟಾರೆ ಕರೆಸ್ತಾರೆ ನಿಮಗೆ? ಅವರು ಡೈರೆಕ್ಟ್ರು, ಅಸಿಸ್ಟೆಂಟ್ ಡೈರೆಕ್ಟ್ರಿಗೆ ಹೇಳ್ತಾಳಮ್ಮ ಪಾರ್ಟ್ ಮಾಡ್ತಾಳೇನೋ ಕೇಳು ಅಂತಂದ್ರೆ, ಮಾಡ್ತೀನಪ್ಪ, ನಾವು ಇದು ಆಸೆ ಇರೋರು ಅಂತಂದರೆ ಹಂಗಾರೆ ಹೇಳ್ತಾರೆ. ಈಗ ನಾನು ಮಾಡೋವಂಥ ಕ್ಯಾರೆಕ್ಟರ್ ಯಾವುದಿಲ್ಲ ಒಂದು ಪಿಕ್ಚರಲ್ಲಿ, ಸೊ ಹಾಗಾಗಿ ಹೇಳಲಿಲ್ಲ ಅವನು. ಮೇಡಮ್, ಈಗ ಸೀರಿಯಲಲ್ಲಿ ಅಭಿನಯಿಸ್ತಾ ಇದ್ದೀರಿ, ದೈವ ಸ್ಟಾರ್ ಸುವರ್ಣದಲ್ಲಿ. ಸೊ ಇದರಲ್ಲಿ ಅಜ್ಜಿ ಪಾತ್ರ ಅಂದರೆ ಹೀರೋಯಿನ್ಗೆ ಅಜ್ಜಿ ಅಥವಾ ಅವಿನಾಶ್ ಸರ್ಗೆ ಅವಿನಾಶ್ಗೆ ತಾಯಿ ಪಾತ್ರ ಹೇಗಿದೆ ಪಾತ್ರದ ಬಗ್ಗೆ ಹೇಳೋದು? ಅದೇ ಹೇಗಿದೆ ಅಂದರೆ, ಆ ಪಾತ್ರ ನಿಭಾಯಿಸಿ ಜನಗಳ ಮನೋರಂಜನೆ ಮನೆಗೆ ತಲುಪಿದ ಮೇಲೆ ಅದ್ರ ವ್ಯಾಲ್ಯೂ ಗೊತ್ತಾಗುತ್ತೆ. ಈಗ ನಾವು ವಜ್ರ ಇಟ್ಕೊಂಡಿರ್ತೀವಿ, ಇದು ಭಾಳ ವ್ಯಾಲ್ಯೂ ಅಂದರೆ ನಂಬೋದಿಲ್ಲ ಯಾರು. ಅದು ಮಾರ್ಕೆಟಿಗೆ ಬಂದು ಭಾಳ ಸ್ಪ್ರೆಡ್ ಆಗುತ್ತಲ್ಲ, ಅವಾಗಲೇ ನಮಗೆ ವ್ಯಾಲ್ಯೂ ಬರೋದು. ಹಾಗಾಗಿ ಮನೋರಂಜನೆ, ಮನೆಗೆ ಹೋಗಿ ಕುಂತ ತಾಯಿಗಳು, ಅತ್ತೆಯರು, ಅಜ್ಜಿಯರು ಎಲ್ಲ ನೋಡಿ ಮಾಲ್ತಿಯಮ್ಮ ಅಡ್ಡಿ ಇಲ್ಲ ಅಂತ ಅಂದಾಗೆ ನಮಗೆ ರೀಚ್ ಆಗೋದು. ಆವಾಗಲೇ ನಮ್ಗೆ 100 ಮಾರ್ಕ್ ಸಿಗೋದು, ಅಲ್ಲಿವರೆಗೂ ಸಿಗೋದಿಲ್ಲ. ಈಗ ಸೀರಿಯಲ್ ಅಂದ ಕೂಡಲೇ ನೀವು ನೋಡ್ಬೋದು, ಅತ್ತೆ ಸೊಸೆ ಕಾಂಬಿನೇಷನ್ಸು ಅಥವಾ ಜಗಳ ಆಗ್ಬೋದು, ಪ್ರೀತಿ ಆಗ್ಬೋದು, ಏನೇ ಆಗಲಿ ತೋರಿಸ್ತಾ ಇರ್ತಾರೆ. ಯಾಕಂದ್ರೆ ಜನ ನೋಡೋದೇ ಅಂಥದ್ದು ಆ ಮನೇಲಿ ಕೂತ್ಕೊಂಡು. ಸೊ ಇವಾಗ ನಿಮ್ಮ ಮನೆಯಲ್ಲಿ ಅತ್ತೆ ಸೊಸೆ ಇದ್ದೀರಾ, ಇವಾಗ ಹೊಸದಾಗಿ ಒಬ್ಬರು ಸೊಸೆ ಎಂಟ್ರಿ ಆಗಿದ್ದಾರೆ, ನಿಮ್ಮ ಬಾಂಧವ್ಯ ಹೇಗೆ? ನಾವು ಅತ್ತೆ ಸೊಸೆ ಸೀರಿಯಲಲ್ಲಿ ಚೆನ್ನಾಗಿರ್ತೀವಿ, ಮೊಮ್ಮಕ್ಕಳು ಕಿರಿಕ್ ಮಾಡ್ತಿರ್ತಾರೆ, ಅವ್ರ ಜೊತೆಲಿ ನನ್ನ ಜಗಳ ಬರೇ ಈ ಒಂಥರ ಒಳ್ಳೆ ಲವ್ ಜಗಳ ಅಂತಾರಲ್ಲ ಹಾಗೆ. ಏನೇ ನಾನು ಕನ್ನಡಕ ಹಾಕ್ಕೊಂಡಿದ್ದೆ ಅಂದರೆ, ಹೌದು ನನಗೆ 4 ಕಣ್ಣು ಬೇಕು ಅಂತ ಹಾಕ್ಕೊಂಡಿದ್ದೀನಿ, ಹಿಂಗೆಲ್ಲ ಮಾತುಗಳಿರ್ತಾವೆ. ಅವು ಜನಗಳಿಗೆ ರೀಚ್ ಆಗ್ತವೆ. ನನ್ನ ಮಗ ದೇವ್ರಂತವನು ಅವಿನಾಶು, ಅವನು ಅಮ್ಮನ್ನ ಸರದು ನಿಲ್ಲು ಅಂತ ಹೇಳಲ್ಲ. ಸೊಸೆನೂ ಅತ್ತೆಗೇನು ಮಾತಾಡಬೇಡ್ರಿ, ಇಷ್ಟೇ ನಯ ವಿನಯದಲ್ಲಿ ಇರ್ತಾರೆ. ಸೊ ಹಾಗಾಗಿ ನಮ್ಮದು ಎಷ್ಟೇ ಕ್ಯಾರೆಕ್ಟರ್ ಇದ್ರೂ ಅದನ್ನು ಹೈಲೈಟ್ ಮಾಡಬೇಕನ್ನೋ ಉದ್ದೇಶ ನನ್ನ ಮನಸ್ಸಲ್ಲಿದೆ. ಮೇಡಮ್, ಇವಾಗ ನಿಮಗೆ ಒಬ್ಬರು ಸೊಸೆ ಎಂಟ್ರಿ ಆಗಿದೆ ಅಂದರೆ ನಿಮ್ಮ ಪರ್ಸನಲ್ ಲೈಫಲ್ಲಿ. ಸೊ ನಿಮ್ಮ ಕಾಂಬಿನೇಷನ್ ಹೇಗಿದೆ? ಇಲ್ಲಪ್ಪ, ಸೋನೆಲ್ಲ ತುಂಬ ಒಳ್ಳೆಯವಳು. ಆಕೆಗೂ ಬಿಡುವೇ ಇರೋದಿಲ್ಲ ನಮ್ಮಿದ್ದು ಇಬ್ಬರಿಗೂ ಮಾತಾಡೋದಕ್ಕೆ. ತಗೋ ಇವನೇ ರಾತ್ರಿ 10 ಗಂಟೆಗೆ, ಅಮ್ಮ ಶೂಟಿಂಗ್ ಹೆಂಗಾಯಿತು, ಅಮ್ಮ ನೀವೇನು ಡೈಲಾಗ್ ಮಾತಾಡಿ, ಏನು ಒಂದೊಂದು ಡೈಲಾಗ್ ಕೊಡ್ತಾರೆ. ಪುಟ್ಗಟ್ಲೆ ಮಾತಾಡಿರೋ ನಮಗೆ ಒಂದು ಡೈಲಾಗ್ ಏನು ಅನ್ಸಲ್ಲ, ಅಲ್ಲೇ ಸ್ಪಾಟಲ್ಲಿ ಹೇಳಿಬಿಡ್ತೀನಿ ನಾನು, ಒಂದು ಟೇಕೆ ಮಾಡ್ಕೊಂಡು ಬಿಡ್ತಾರೆ ಅಂದರೆ ಹೌದಾ 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 ಅಂತ ಇಂಟ್ರೆಸ್ಟಿಂದ ಕೇಳ್ತಾ ಇರ್ತಾಳೆ. ಆಮೇಲೆ ತುಂಬ ಟಯರ್ಡ್ ಆದ್ರ ಅಂತ, ಏನಿಲ್ಲಮ್ಮ, ಕಲೆ ಅನ್ನೋದು ಎಲ್ಲಿಗೋ ಎಳ್ಕೊಂಡು ಹೋಗುತ್ತೆ ಅಂತ ಇಷ್ಟೇ ಮಾತಾಡೋದು ನಾವು, ಮತ್ತು ಬೇರೆ ಎಲ್ಲ ಏನು ಮಾತಾಡಲ್ಲ.
ಈಗ ನಿಮ್ಮದೇ ಒಂದು ಪ್ರೊಡಕ್ಷನಲ್ಲಿ ಏಳುಮಲೆ ಸಿನಿಮಾ ರಿಲೀಸ್ ಆಯಿತು. ಸೊ ಹೇಗಿದೆ ರೆಸ್ಪಾನ್ಸು? ಮತ್ತು ತರುಣ್ ಸರ್ ಹೇಗಿದ್ದಾರೆ? ಆ ರೆಸ್ಪಾನ್ಸ್ ನೋಡಿ ಏನು ಖುಷಿಯಾಗಿದ್ದಾರೆ ಅಥವಾ ಯಾವ ಥರ ಇದ್ದಾರೆ? ಖುಷಿಯಾಗಿದೆ ರೀ. ಇನ್ನೂ ಏನಾರು ಹೊಸತನ ಮಾಡಬೇಕು, ಇನ್ನೂ ಏನೋ ಜನಗಳಿಗೆ ನಾನು ಕೊಡಬೇಕು ಅನ್ನೋ ಯೋಚನೆಯಲ್ಲೇ ಇರ್ತಾನೆ ಅವನು. ಎರಡೇ ಮಾತು, ಅಮ್ಮ ಊಟ ಆಗಿದೆಯಾ, ಅಮ್ಮ ನನಗೆ ಊಟ ಬಡಿಸ್ತೀರ, ಎರಡು ಮಾತು ಬಿಟ್ಟು ಬೇರೆ ಮಾತೇ ಆಡಲ್ಲ ಅವನು. ಓಕೆ ಮೇಡಮ್, ಇನ್ನೊಂದು ಏನಪ್ಪ ಅಂತಂದರೆ ನೀವು ಇಲ್ಲೊಂದು ಕಡೆ ಹೇಳ್ಕೊಂಡಿದ್ರಿ, ದರ್ಶನ್ ಸರು ನನ್ನ ಮಗ ಇದ್ದಂಗೆ, ದರ್ಶನ್ ಅವರು ನನ್ನ ಮಗ ಇದ್ದಂಗೆ ಅಂತ. ಇದ್ದಂಗೆ ಎಲ್ಲ ಮಗನೇ ಅವನು, ಬೇರೆ ಮಾತೇ ಇಲ್ಲ. ಅವ್ರು ಮೀನಮ್ಮ ಹೆತ್ತಿದ್ದಾರೆ, ನಾವು ಅವ್ರ ಮಗ ಅಂತ ಎದೆಯಲ್ಲಿ ಇಟ್ಕೊಂಡಿದ್ದೀವಿ, ಅಷ್ಟೇ ವ್ಯತ್ಯಾಸವಿನ ಅವ್ರ ಮಗ ಅಂತ ಹೇಳ್ತೀರಿ ಅನ್ನೋದು ಇಲ್ಲೇ ಇಲ್ಲ. ಹೌದವನು. ಬಟ್ ಇವಾಗ ಅವರು ಪರಿಸ್ಥಿತಿ ಹೇಗಿದೆ ಅಂತ ನಿಮಗೆ ಗೊತ್ತಿದೆ. ಸೊ ಎಷ್ಟು ನೋವಾಗ್ತಾ ಇದೆ? ಭಾಳ ನೋವಾಗಿದೆ. ಆ ವಿಷಯವಾಗಿ ನಾನೇನು ನಮ್ಮ ಆಯುಷ್ಯ ಅವನಿಗೆ ಕೊಟ್ಟುಬಿಡಪ್ಪ ದೇವ್ರೆ ಅನ್ನೋಷ್ಟ್ರ ಮಟ್ಟಿಗೆ ನೋವಾಗಿದೆ. ಅವನಿಗೋಸ್ಕರ ಏನಾದರೂ ಕಡಿದು ಕೊಡಂದ್ರೂ, ಕೈಯೋ ಕಾಲೋ ಕಣ್ಣು ಏನು ಕೊಡಂದ್ರೂ ಕೊಡೋಕ್ಕೆ, ಆ ದೇವರಿಗೆ ಕೇಳಿದ್ರೆ ನಿಮ್ಮ ಮಗ ಹೊರಗೆ ಬರ್ತಾನೆ, ನಿಂದೊಂದು ಅಂಗಾಂಗ ಕೊಡು ಅಂದರೂ ಕೊಡೋಕ್ಕೆ ರೆಡಿ ಇದೀವಿ. ಅಷ್ಟು ನೋವಾಗಿದೆ.